ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಾಗಲೇ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ 3 ಕ್ಲಾಸನ್ನು ಮಾಡಿದ್ದೇನೆ. ಅದರ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇದು ಟಾಪರ್ಸ್ ಟೂಲ್ ಚಾನಲ್, ನಿಮ್ಮ ಚಾನಲ್, ನಿಮಗಾಗಿ ನಿಮಗೋಸ್ಕರ. ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಸ್ ಪರ್ ರೆಡ್ಯೂಸ್ಡ್ ಸಿಲೆಬಸ್. ವಿದ್ಯಾರ್ಥಿಗಳೇ, ಈ ಸೆಷನ್ ತುಂಬ ಇಂಪಾರ್ಟೆಂಟ್ ಸೆಷನ್. ಇದರಲ್ಲಿ ನಾವು ಫಂಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಈ ಹಿಂದಿನ 3 ಸೆಷನ್ಗಳಲ್ಲಿ ರಿಲೇಷನ್ಗೆ ಸಂಬಂಧಪಟ್ಟಂತೆ ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಇವಾಗ ಫಂಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನನ್ನ ಹೆಸರು ಪ್ರಕಾಶ್ ಚೌಗ್ಲೆ, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಆಟ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ KR ಪೇಟೆ. ಯಾವುದೇ ಸಂದರ್ಭದಲ್ಲಿ ಏನೇ ಡೌಟ್ ಇದ್ರೂ ಈ ನಂಬರ್ಗೆ ನಾವು ವಾಟ್ಸಪ್ ಮಾಡಬಹುದು. ಸೊ ಲೆಟ್ಸ್ ಬಿಗಿನ್. ಸ್ಪೆಷಲಿ ನಾವು ಫಸ್ಟ್ PUC ನಲ್ಲಿ ಫಂಕ್ಷನ್ಸ್ ಬಗ್ಗೆ ಓದ್ತೀವಿ. ಇವಾಗ ಅದರ ಮುಂದುವರಿದ ಭಾಗ ಇಟ್ಸ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಸೊ ಲೆಟ್ ಮಿ ರಿವೈಸ್ ವಾಟ್ ಡು ಯು ಮೀನ್ ಬೈ ಫಂಕ್ಷನ್. ಸೊ ಫಂಕ್ಷನ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪರ್ಟಿಕ್ಯುಲರ್ ರಿಲೇಷನ್. ಸೊ ಅದಕ್ಕೆ a relation f from a set A to a set B is said to be function if every element of set A has one and only one image in set B. ಅಂದ್ರೆ ಫಂಕ್ಷನ್ ಅಂತಂದ್ರೆ ಇದೊಂದು ರಿಲೇಷನ್. ಈ ರಿಲೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ A has one and only one image in the set B. ಅಂದರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ, ಎವ್ರಿ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಎವ್ರಿ ಎಲಿಮೆಂಟ್ ಆಫ್ ಎ ಅಂದರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಏಕೈಕ ಒಂದೇ ಒಂದು ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ದ ಸೆಟ್ ಬಿ. ಸೊ ಒಂದು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರಬೇಕು. ಸೊ ಹಾಗಿದ್ರೆ ಆ ರಿಲೇಷನನ್ನು ನಾವು ಫಂಕ್ಷನ್ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ಏರೋ ಡಯಾಗ್ರಾಮ್ ಮೂಲಕ ತಿಳಿಯುವ. ಸೊ ಕನ್ಸಿಡರ್ ಅ ಸೆಟ್ A containing 1, 2, 3, 4. Set B containing A, B, C. So consider a relation F from A to B. So image of 1 is B, image of 2 is C, image of 3 is A, and image of 4 is B. Look at this. ಇಲ್ಲಿ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ದ ಸೆಟ್ ಬಿ. ಸೊ 1ಗೆ ಎಷ್ಟು ಇಮೇಜ್ ಇದೆ ನೋಡಿ, ಓನ್ಲಿ 1, ದಟ್ ಈಸ್ ಬಿ. 2ಗೆ ಎಷ್ಟು ಇಮೇಜಸ್ ಇದೆ, ಓನ್ಲಿ 1, ದಟ್ ಈಸ್ ಸಿ. 3ಗೆ ಎಷ್ಟು ಇಮೇಜ್ ಇದೆ ನೋಡಿ, ಓನ್ಲಿ 1, ದಟ್ ಈಸ್ ಎ. 4ಗೆ ಎಷ್ಟು ಇಮೇಜ್ ಇದೆ, ಓನ್ಲಿ 1, ದಟ್ ಈಸ್ ಬಿ. ಸೊ ಈ ರೀತಿ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದೇ ಒಂದು ಇಮೇಜ್ ಬಿ ಸೆಟ್ಟಲ್ಲಿದ್ದರೆ ಅಂಥ ರಿಲೇಷನನ್ನು ನಾವು ಫಂಕ್ಷನ್ ಅಂತ ಕರಿತೀವಿ. ಸೊ ಹಿಯರ್ ದಿಸ್ ರಿಲೇಷನ್ ಎಫ್ ಫ್ರಮ್ ಅ ಸೆಟ್ ಎ ಟು ಸೆಟ್ ಬಿ ಈಸ್ ಎ ಫಂಕ್ಷನ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಗಮನಿಸಿ ಇಲ್ಲಿ. ಸೊ ಇಮೇಜ್ ಆಫ್ 1 ಈಸ್ ಎ, ಇಮೇಜ್ ಆಫ್ 2 ಈಸ್ C, image of 3 is A, and image of 3 is again B, and image of 4 is B. So ಇಲ್ಲಿ ಗಮನಿಸಿ, ಇಲ್ಲಿ 3 ಅನ್ನೋ ಎಲಿಮೆಂಟ್ಗೆ 2 ಇಮೇಜ್ ಇದೆ, A and B. So this relation is not a function. So here the relation F from a set A to set B is not a function because the element 3 belongs to A has 2 images in the set B. ಅದಕ್ಕೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದೊಂದೇ ಇಮೇಜ್ ಇರಬೇಕು. ಎವ್ರಿ ಎಲಿಮೆಂಟ್ ಆಫ್ A has one and only one image in the set B. So this relation is not a function. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಗಮನಿಸಿ ಇಲ್ಲಿ. ಇಮೇಜ್ ಆಫ್ 1 is A, image of 2 is C, image of 3 is B. ಇಲ್ಲಿ
4 ಅನ್ನೋ ಎಲಿಮೆಂಟ್ಗೆ ಯಾವುದೇ ಇಮೇಜ್ ಇಲ್ಲ. ಸೊ ಅಗೇನ್ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಯಾಕಂತಂದ್ರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಒಂದು ಇಮೇಜ್ ಇರಲೇಬೇಕು ಒಂದೊಂದು. ಸೊ ಅದಕ್ಕೆ 4 ಅನ್ನೋ ಎಲಿಮೆಂಟ್ಗೆ ಯಾವುದೇ ಇಮೇಜ್ ಇಲ್ಲ. ಸೊ ದೇರ್ ಫೋರ್ ದಿಸ್ ರಿಲೇಷನ್ ಈಸ್ ನಾಟ್ ಎ ಫಂಕ್ಷನ್. ಸೊ ಹಿಯರ್ ದ ರಿಲೇಷನ್ f from a set A to set B is not a function because the element 4 belongs to A has no image in the set B. ಅರ್ಥ ಆಯ್ತಲ್ಲ ಫಂಕ್ಷನ್ ಅಂದರೆ ಏನಂತ? ಇದೆಲ್ಲವನ್ನ ಫಸ್ಟ್ PUCನಲ್ಲಿ ನಾವು ಓದಿರ್ತೀವಿ. ಅದೇ ರೀತಿ ನೋಡಿ, ಒಂದು ನೋಟೇಷನ್ ನೀವು ಗಮನಿಸಬೇಕು. ದಿ ಫಂಕ್ಷನ್ f from A to B is denoted by. ಫಂಕ್ಷನ್ ಅನ್ನ ಹೀಗೆ ಬರೀತಾರೆ. f from A to B ಫಂಕ್ಷನ್ ಇದ್ರೆ ಅದನ್ನ ಈ ರೀತಿ ರಿಪ್ರೆಸೆಂಟ್ ಮಾಡಬೇಕು. f ಬರೆದು ಡಬಲ್ ಡಾಟ್ ಕೊಟ್ಟು A ಹಾಕಿ ಎರೋ ಕೊಟ್ಟು B. ಇದನ್ನ ಹೇಗೆ ಓದಬೇಕಂತ ಹೇಳಿದ್ರೆ f is a function from A to B. ಇಲ್ಲಿ ಮೊದಲನೇ ಸೆಟ್ A ಯನ್ನ ಡೊಮೈನ್ ಅಂತ ಕರೀತಾರೆ. ಆಮೇಲೆ ಎರಡನೇ ಸೆಟ್ B ಯನ್ನ ಕೋಡೊಮೈನ್ ಆಫ್ ದಿ ಫಂಕ್ಷನ್ f ಅಂತ ಕರೀತಾರೆ. ಸೊ ಗೊತ್ತಿರಲಿ, f ಇದು ಫಂಕ್ಷನ್ ಇದ್ರೆ ಫ್ರಮ್ A to B A ಸೆಟ್ ಅನ್ನ ಡೊಮೈನ್ ಆಫ್ ದ ಫಂಕ್ಷನ್ B ಯನ್ನ ಕೋಡೊಮೈನ್ ಅಂತ ಕರೀತಾರೆ. ನೋಡಿ ನೆಕ್ಸ್ಟ್, ಇಮೇಜ್ ಅಂದ್ರೆ ಏನು, ಪ್ರೀ ಇಮೇಜ್ ಅಂದ್ರೆ ಏನು ಅನ್ನೋದು ನೀವು ತಿಳಿಯಬೇಕಾಗತ್ತೆ. ಸೊ ಇಫ್ f is a function from A to B and the ordered pair A, B belongs to F ಇದ್ರೆ, ಈ ತರ ಒಂದು ಆರ್ಡರ್ಡ್ ಪೇರು F ಅಲ್ಲಿ ಇದ್ರೆ, ದೆನ್ ನಾವು ಇದನ್ನ ಹೀಗೆ ಬರಿತೀವಿ. ವಿ ರೈಟ್ f of A equal to B. ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಏನಿದೆಯಲ್ಲ, ದಟ್ ಈಸ್ ಕಾಲ್ಡ್ ಇಮೇಜ್ ಆಫ್ ದಿಸ್ ಎಲಿಮೆಂಟ್ A. So where B is called the image of A under the relation F. B is called image of A under the relation F. And A is called the pre-image of B. B ಯನ್ನ ಇಮೇಜ್ ಅಂತ ಕರೀತಾರೆ ಆಫ್ ದ ಎಲಿಮೆಂಟ್ A. ಸೊ A ಯನ್ನ pre-image ಆಫ್ ದ ಎಲಿಮೆಂಟ್ B ಅಂತ ಕರೀತಾರೆ. ತಿಳ್ಕೊಳ್ಳಿ, ಇಮೇಜ್ ಮತ್ತು pre-image ಅಂದ್ರೆ ಏನು. ಸೊ ಅದೇ ರೀತಿ ಇಲ್ಲಿ ಗಮನಿಸಿ, ಇಲ್ಲಿ ಒಂದು ಫಂಕ್ಷನ್ ಇದೆ f ಫ್ರಾಮ್ A ಟು B. ಇಲ್ಲಿ ಏರೋ ಡಯಾಗ್ರಾಮ್ ಇದೆ. ಇಲ್ಲಿ ಅದನ್ನ ರೋಸ್ಟರ್ ಅಲ್ಲಿ ಬರೆದಿದ್ದಾರೆ ಆರ್ಡರ್ಡ್ ಪೇರ್ಸ್ ಅಲ್ಲಿ. ಸೊ 1 ದ ಇಮೇಜ್ A, 2 ದ ಇಮೇಜ್ B, 3 ದ ಇಮೇಜ್ B, 4 ದ ಇಮೇಜ್ C. ಇದನ್ನ ಹೀಗೆ ಬರಿಬಹುದು. ಈಗ ಇಮೇಜ್ ಆಫ್ 1 ಅಂದ್ರೆ A, ಸೊ ವಿ ರೈಟ್ ಇಟ್ ಆಸ್ f ಆಫ್ 1 is equal to A. Image of 2 is B, image of 3 is B, image of 4 is C ಅಂತ. ಸೊ ಈ ತರ ನಿಮಗೆ ಏರೋ ಡಯಾಗ್ರಾಮ್ ಕೊಟ್ಟರೆ ನಿಮಗೆ ಈ ತರ ಆರ್ಡರ್ಡ್ ಪೇರ್ಸ್ ಅಲ್ಲಿ ಬರೆಯೋದು ಗೊತ್ತಿರಬೇಕು. ಆರ್ಡರ್ಡ್ ಪೇರ್ಸ್ ಅಲ್ಲಿ ಗೊತ್ತರೆ ಈ ತರ ನಿಮಗೆ ಫಂಕ್ಷನ್ ರೂಪದಲ್ಲಿ ಬರೆಯೋದು ಗೊತ್ತಿರಬೇಕು. ಓಕೆ, ಸೊ ರಿಮೆಂಬರ್ ದೇಸ್ ಥಿಂಗ್ಸ್. ನೆಕ್ಸ್ಟ್, ರೇಂಜ್ ಆಫ್ ಎ ಫಂಕ್ಷನ್. If f is a function from A to B, then the set of all the images is called a range of the function f. Set of images ಅನ್ನ range of the function ಅಂತ ಕರೀತಾರೆ, ಅಂದ್ರೆ ಔಟ್ಪುಟ್ ವ್ಯಾಲ್ಯೂಸ್. ಸೊ ಕನ್ಸಿಡರ್ ಹಿಯರ್. ಸೊ ದಯಮಾಡಿ ಪೆನ್ನು ಪೇಪರ್ ಇಟ್ಕೊಳ್ಳಿ, ನೋಟ್ಸ್ ಅನ್ನ ಮಾಡ್ತಾ ಹೋಗಿ. ನಿಮಗೆ ಯಾವುದೇ ತೊಂದರೆ ಆಗಲ್ಲ. I will be covering almost all problems from the exercise as well as worked problems. ಥಿಯರಿ ಹಾಗೆ ಜೊತೆಗೆ CET ಬರ್ತಕ್ಕಂಥ ಕ್ವಶನ್ಸು ಸಹಿತ ಡಿಸ್ಕಷನ್ ಮಾಡ್ತೀನಿ ಅಟ್ ದ ಎಂಡ್ ಆಫ್ ದಿ ಚಾಪ್ಟರ್. ಸೊ ನೋಟ್ಸನ್ನು ಬರಿತಾ ಹೋಗಿ. ಸುಮ್ಮನೆ ಹಾಗೆ ಕೇಳಿದ್ರೆ ಏನು ಪ್ರಯೋಜನ ಆಗಲ್ಲ. ನೋಡಿ, ಇಲ್ಲೊಂದು ಎಕ್ಸಾಮ್ ಅನ್ನು ಗಮನಿಸಿ. ಹಿಯರ್ ಇಟ್ ಇಸ್ f is a function. ಸೊ ಆರ್ಡರ್ಡ್ ಪೇರ್ ಗಮನಿಸಿ, 1, A, 2B, 3B, 4C. ಸೊ ರೇಂಜ್ ಅಂದ್ರೆ ಸೆಟ್ ಆಫ್ ಇಮೇಜಸ್. ಇಮೇಜಸ್ ಏನಿದೆ ನೋಡಿ, A, B, C ಆರ್ ದ ಇಮೇಜಸ್. ಸೊ ಅದನ್ನೇ ಆ ಸೆಟ್ ಅನ್ನು ನಾವು ರೇಂಜ್ ಅಂತ ಕರಿತೇವೆ. ಸೊ ರೇಂಜ್ ಮೀನ್ಸ್ ಸೆಟ್ ಕನ್ಸಿಸ್ಟಿಂಗ್ ಆಲ್ ದ ಇಮೇಜಸ್. ಸೊ ರೇಂಜ್ ಆಫ್ F ಈಸ್ A, B, C ಸೆಟ್. ಎಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೊ ನಮಗೆ ಸಿಲೆಬಸ್ ಇರೋದು ಟೈಪ್ಸ್ ಆಫ್ ಫಂಕ್ಷನ್ಸ್.
ಈಗೆಲ್ಲ ಡಿಸ್ಕಷನ್ ಮಾಡಿರೋದು ಫಸ್ಟ್ ಪಿ ಯು ಸಿನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಡೊಮೇನ್ ಅಂದರೆ ಏನು, ಕೋಡೊಮೇನ್ ಅಂದ್ರೆ ಏನು, ರೇಂಜ್ ಅಂದ್ರೆ ಏನು, ಫಂಕ್ಷನ್ ಅಂದರೆ ಏನಂತ. ಸೊ ಫಸ್ಟ್ ಟೈಪ್ ಫಂಕ್ಷನ್ ದಟ್ ಈಸ್ ಒನ್ ಫಂಕ್ಷನ್, ಅದನ್ನ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕೇಳ್ತಾರೆ. ಓಕೆ, ಸೊ ಒನ್ ಫಂಕ್ಷನ್ ಡೆಫಿನೇಷನ್ನು ಕೇಳೋ ಸಾಧ್ಯತೆ ಇರುತ್ತೆ. ಮೊನ್ನೆ ಎಕ್ಸಾಮ್ಗೆ ಅಂತಂದ್ರೆ ರೀಸೆಂಟ್ ಆಗಿರೋ ಎಕ್ಸಾಮ್ಗೆ ಈ ಡೆಫಿನೇಷನ್ ಕೇಳಿದರೆ ಡಿಫೈನ್ ಅನ್ ಇಂಜೆಕ್ಟಿವ್ ಫಂಕ್ಷನ್. ಸೊ ಏನಿದು ಒನ್ ಫಂಕ್ಷನ್ ಅಂತ, ಇಲ್ಲಿ ಹೆಸರೇ ಸೂಚಿಸುವಂತೆ ಒನ್ ಅಂದರೆ ಒಂದು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರಬೇಕು ಅಂತ. ಓಕೆ, ಸೊ ದಟ್ ಈಸ್ ದ ಮೀನಿಂಗ್. ಸೊ ಡೆಫಿನೇಷನ್ ದಯಮಾಡಿ ನೆನಪಿಟ್ಕೊಳ್ಳಿ. ಎ ಫಂಕ್ಷನ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಡಿಫೈನ್ಡ್ ಟು ಬಿ ಆರ್ ಸೈಡ್ ಟು ಬಿ ಒನ್ ಫಂಕ್ಷನ್ ಅಥವಾ ಇಂಜೆಕ್ಟಿವ್ ಇಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಬಿ ಅಂಡರ್ ದ ಫಂಕ್ಷನ್ ಎಫ್. ಅಂದರೆ ಏನಲ್ಲಿರ್ತಕ್ಕಂಥ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂದರೆ ಬೇರೆ ಬೇರೆ ಎಲಿಮೆಂಟ್ಗೆ ಡಿಸ್ಟಿಂಕ್ಟ್ ಇಮೇಜಸ್ ಇರಬೇಕು ಅಂತಂದರೆ ಬೇರೆ ಬೇರೆ ಇಮೇಜ್ ಇರಬೇಕು. ಅಂದರೆ ಒಂದೊಂದು ಬೇರೆ ಬೇರೆ ಎಲಿಮೆಂಟ್ಗೆ ಒಂದೊಂದು ಬೇರೆ ಬೇರೆ ಇಮೇಜ್ ಇದ್ದರೆ ಆ ಫಂಕ್ಷನನ್ನು ನಾವು ಇಂಜೆಕ್ಟಿವ್ ಅಥವಾ ಒನ್ ಫಂಕ್ಷನ್ ಅಂತ ಕರಿತೇವೆ. ಓಕೆ, ಸೊ ಪ್ಲೀಸ್ ಡೂ ಬೈ ಹಾರ್ಟ್ ದಿಸ್ ಡೆಫಿನೇಷನ್. ಸೊ ಇನ್ ಅದರ್ ವರ್ಡ್ಸ್ ಇದನ್ನು ಹೀಗಲೂ ಹೇಳ್ಬೋದು. ಸಪೋಸ್ for every x1 x2 belongs to A, if f of x1 equal to f of x2 implies x1 equal to x2 ಅಂತಂದ್ರೆ ಸಪೋಸ್ ಇಮೇಜಸ್ ಏನಾದರೂ ಸೇಮ್ ಇದ್ರೆ, ದಟ್ ಮೀನ್ಸ್ ಇಫ್ f of x1 equal to f of x2 ಅಂದ್ರೆ image of x1 is equal to image of x2, then the corresponding elements must be same ಅಂತ. x1 must be equal to x2. ಸೊ ಹೀಗಿದ್ರೆ ದ ಫಂಕ್ಷನ್ ಈಸ್ ಸೆಡ್ ಟು ಬಿ ಒನ್ ಫಂಕ್ಷನ್. ಸೊ ನಿಮಗೆ ಇದು ಬೈ ಹಾರ್ಟ್ ಮಾಡಲಿಕ್ಕೆ ಕಷ್ಟ ಅನಿಸಿದ್ರೆ ಯು ಜಸ್ಟ್ ರಿಮೆಂಬರ್ ದೀಸ್ 3 notations or lines. Okay, so a function f from a to b is said to be one function if for every x1 x2 belongs to a implies f of x1 equal to f of x2 implies x1 equal to x2. ಗಮನಿಸಿ ಇಲ್ಲೊಂದು ಎಕ್ಸಾಂಪಲ್. ಸೊ ಲುಕ್ ಅಟ್ ದಿಸ್ ಆರೋ ಡಯಾಗ್ರಾಮ್. 1th ಇಮೇಜ್ ಬಿ ಇದೆ, 2th ಇಮೇಜ್ ಸಿ ಇದೆ, 3th ಇಮೇಜ್ ಇ ಇದೆ, 4th ಇಮೇಜ್ ಎ ಇದೆ. ಅಂದರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅಂದರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ಗೆ ಡಿಸ್ಟಿಂಕ್ಟ್ ಇಮೇಜ್ ಇದೆ. ಓಕೆ, ಸೊ ಯಾವುದೇ ಎರಡು ಎಲಿಮೆಂಟ್ಗೆ ಒಂದೇ ಇಮೇಜ್ ಇಲ್ಲ. ಓಕೆ, ಸೇಮ್ ಇಮೇಜ್ ಇಲ್ಲ. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ಬಿ. So here the function f from a to b is 1 because distinct elements of a has distinct images in the set b. So artha aitalva? Look at another example. Look at this arrow diagram. Illi gamanisi. Image of 1 is b, image of 2 is c, image of 3 is b and image of 4 is also d. Okay, so 3 ಮತ್ತು 4th image same image ಆಗಿದೆ d ಅಂತ. So here the function f from a to b is not 1 ಅಲ್ಲ. ಯಾಕೆಂತಂದ್ರೆ ಎರಡು ಎಲಿಮೆಂಟ್ಗೆ ಒಂದೇ ಇಮೇಜ್ ಬಂದಿದೆ. So because 3 and 4 of a have same image in the set b. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಗೆ ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು, ಅಂದರೆ ಬೇರೆ ಬೇರೆ ಎಲಿಮೆಂಟ್ಗೆ ಬೇರೆ ಬೇರೆ ಇಮೇಜ್ ಇರಬೇಕಂತ. ಎಸ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅದಕ್ಕಿಂತ ಮುಂಚೆ ಟೈಪ್ ಆಫ್ ಒನ್ ಮೋರ್ ಟೈಪ್, ಮೇನಿ ಒನ್ ಫಂಕ್ಷನ್. ಸೊ ಒನ್ ಆಯಿತು, ಈಗ ಮೇನಿ ಒನ್ ಫಂಕ್ಷನ್ ಅಂತ. ಸೊ ಹೆಸರೇ ಸೂಚಿಸುವಂತೆ ಮೇನಿ ಎಲಿಮೆಂಟ್ಗೆ ಒಂದೇ ಇಮೇಜ್ ಇದ್ದರೆ ಅದನ್ನು ಮೇನಿ ಒನ್ ಫಂಕ್ಷನ್ ಅಂತ ಕರೀತಾರೆ. ಸೊ ಲೆಟ್ ಅಸ್ ಡಿಫೈನ್ ಇಟ್. A function f from a to b is said to be many one function if 2 or more elements of a has one image in b. ಅಂತಂದ್ರೆ ಏನಲ್ಲಿರ್ತಕ್ಕಂಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಗೆ ಒಂದೇ ಇಮೇಜ್ ಬಿ ನಲ್ಲಿದ್ರೆ that function is called many one function. So look at this arrow diagram.
ಇಲ್ಲಿ ಎ ನಲ್ಲಿರ್ತಕ್ಕಂಥ 1 ಮತ್ತು 2ಗೆ ಒಂದೇ ಇಮೇಜ್ ಎ ಅನ್ನೋದಿದೆ. ಓಕೆ, ಸೊ 2 elements of A has same image A. So that is why this is many one and it is not 1 1. Note on this. Next, 1 1 function. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಇದೆ ನೋಡಿ. ಏರೋ ಡಯಾಗ್ರಾಮ್ ಅನ್ನು ಗಮನಿಸಿ. ಮೊದಲನೇದು ಯಾವ ಟೈಪ್ದು ಹೇಳಿ. ಈಗ ನಿಮ್ಗೆ ಆಪ್ಷನ್ ಕೊಟ್ಟರು ಕೊಡ್ಬೋದು. ಹಿಂಗೆ 4 ಫಿಗರ್ ಕೊಟ್ಟು ವಿಚ್ ಒನ್ ಈಸ್ 1 1 ಅಂತ ಕೇಳ್ಬೋದು. ಎಸ್, ಮೊದಲನೇದು ನೋಡಿದ್ರೆ ಮೊದಲನೇ ಸೆಟ್ಟಲ್ಲಿ ಇರ್ತಕ್ಕಂಥ ಎವ್ರಿ ಎಲಿಮೆಂಟ್ಗೆ ಇಲ್ಲಿ ಡಿಸ್ಟಿಂಕ್ಟ್ ಇಮೇಜ್ ಇದೆ. ಸೊ ಇಟ್ ಈಸ್ 1 1. ಇಲ್ಲಿ ನೋಡಿದ್ರೆ 1 2ಗೆ ಸೇಮ್ ಇಮೇಜ್ ಬಿ ಇದೆ. ಸೊ ಇಟ್ ಈಸ್ ಮೆನಿ 1. ಇಲ್ಲಿ ಸಹಿತ 1 2ಗೆ ಸೇಮ್ ಇಮೇಜ್ ಇದೆ ಎ. ಸೊ ಇಟ್ ಈಸ್ ಅಗೇನ್ ಮೆನಿ 1. ಇಲ್ಲಿ ಗಮನಿಸಿದ್ರೆ ಇದು 1 1. Distinct elements of A has distinct images in this is coordinate x4. So remember this. Next important function, that is onto function. ಅದನ್ನ ಸರ್ಜೆಕ್ಟಿವ್ ಫಂಕ್ಷನ್ ಅಂತಾನೂ ಕರೀತಾರೆ. So what do you mean by onto function ಅಂತ ಹೇಳಿದ್ರೆ, remember this definition. A function f from A to B is said to be onto function if every element of B. Remember, ಹಿಂದೆ ಏನಿತ್ತು, every distinct 1 1 ಅಲ್ಲಿ every distinct element of A has distinct images in B. ಇಲ್ಲಿ every element of B ಅಂದ್ರೆ every element of codomain is the image of some element of A under F. ಅಂದ್ರೆ B ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿರ್ಬೇಕಂದ್ರೆ ಇಮೇಜ್ ಆಗಿರಬೇಕು. ಯಾವುದ್ರದ್ದು? ಸಮ್ ಎಲಿಮೆಂಟ್ ಆಫ್ ಎ. ಸೊ ಎ ನಲ್ಲಿ ಯಾವುದೇ ಎಲಿಮೆಂಟ್ ಇರಲಿ, ಅದರ ಇಮೇಜ್ ಬಿ ನಲ್ಲಿ, ಅಂದ್ರೆ ಬಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಇಮೇಜ್ ಆಗಿ ಕಾಣ್ತಾ ಇರಬೇಕು. ಸೊ ಹಾಗಂದ್ರೆ ಬಿ ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಎ ನಲ್ಲಿರ್ತಕ್ಕಂತಹ ಯಾವ್ದಾರ ಎಲಿಮೆಂಟ್ಗೆ ರಿಲೇಟ್ ಆಗಿರಬೇಕು. ಸೊ that relation is called onto function. ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ, ಮ್ಯಾಥಮೆಟಿಕಲಿ ಇದನ್ನು ಹೇಳೋದಾದ್ರೆ, in other words, for every y belongs to b, ಅಂದ್ರೆ b ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅಂತ, every element of b ಅಂತಂದ್ರೆ for every y belongs to b there exists an element x in a such that, ಹೇಗಿರಬೇಕಂತ ಹೇಳಿದ್ರೆ, there exists an element x in A such that f of x equal to y. ಅಂತಂದ್ರೆ B ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ x ಅನ್ನೋದು ಯಾವ್ದಾರ ಇರಲಿ, ಅದು A ನಲ್ಲಿ ಎಕ್ಸಿಸ್ಟ್ ಇರಬೇಕು. ಹೇಗಂತ ಹೇಳಿದ್ರೆ ಇಮೇಜ್ ಈಸ್ y ಅಂತ ಅಂಡರ್ ದ ಫಂಕ್ಷನ್ f. ರೀತಿ ನೀವು ಬರೆದ್ರೆ that means it's onto function. So this is the mathematical way of an onto function. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದೇ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಬೆಟರ್ ಯು ಬೈ ಹಾರ್ಟ್ ದಿಸ್ ಡೆಫಿನೇಷನ್. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ 1 1 ಫಂಕ್ಷನ್ ಇಫ್ ಫಾರ್ ಎವ್ರಿ y belongs to b there exists an element x in the set A such that f of x equal to y. ಸೊ ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ, ದಯಮಾಡಿ ಇದನ್ನ ಬೈ ಹಾರ್ಟ್ ಮಾಡಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ಇದಕ್ಕೆ ಕನ್ಸಿಡರ್ ಅನ್ ಏರೋ ಡಯಾಗ್ರಾಮ್. ಏರೋ ಡಯಾಗ್ರಾಮ್ ಇಲ್ಲಿ ಕನ್ಸಿಡರ್ ಮಾಡಿ. ಸೊ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು 1 1 ಅಲ್ಲ. ಯಾಕಂತ ಹೇಳಿದ್ರೆ 2 ಮತ್ತು 3ಗೆ ಸೇಮ್ ಇಮೇಜ್ ಇದೆ. ಸೊ ಇಟ್ ಈಸ್ ನಾಟ್ 1 1 ಬಟ್ ಇಟ್ ಈಸ್ ಮೆನಿ 1. ಅದೇ ರೀತಿ ಆನ್ಟುಗೆ ಚೆಕ್ ಮಾಡಬೇಕು. ಇಲ್ಲಿ ಬಿ ಎಂಡ್ ಗಮನಿಸಿ, ಬಿ ನಲ್ಲಿ 3 ಎಲಿಮೆಂಟ್ ಇದೆ ಎ ಬಿ ಸಿ and every element is related with some element of A. Means every element of B has some pre-image in the set A. So here the function f from A to B is onto, because every element of B is the image of some element of A under the relation f. So ಅರ್ಥ ಆಯ್ತಲ್ವಾ? ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಬಟ್ ಇಟ್ ಈಸ್ ನಾಟ್ 1 1. ನಾನು ಆಗಲೇ ಹೇಳಿದೆ ಇಟ್ ಈಸ್ ನಾಟ್ 1 1, ಇದು ಮೇನಿ 1 ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಲುಕ್ ಅಟ್ ದಿಸ್.
ಹೇಳಿ ಈಗ, ಇದು 1 1 ಆಗಿದೆಯಾ, ಆನ್ ಟು ಆಗಿದೆಯಾ, ಮೆನಿ 1 ಆಗಿದೆಯಾ ಅಂತ. ಕ್ಲಿಯರ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು 1 1 ಆಗಿದೆ, ಮೆನಿ 1 ಅಂತೂ ಅಲ್ಲ. ಆಮೇಲೆ ಆನ್ ಟು ಆಗಿದೆ ನೋಡಿ. ಇಲ್ಲಿ ಬಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಇಮೇಜ್ ಆಗಿ ನಮಗೆ ಕಾಣ್ತಾ ಇದೆ. ಓಕೆ, ಸೊ ದಿಸ್ ರಿಲೇಷನ್ of this function, here the function f from a to b is onto, because every element of b is the image of some element of a under the relation f, and it is also one function. Yes, ಇನ್ನೊಂದು ಎಕ್ಸಾಂಪಲ್ ಗಮನಿಸಿ ಇಲ್ಲಿ. ಸೊ ದಿಸ್ ಫಂಕ್ಷನ್ ಈಸ್ ಕ್ಲಿಯರ್ಲಿ 1 1. ಯಾಕಂತಂದ್ರೆ 1 ಇಮೇಜ್ ಬಿ ಇದೆ, 2 ಇಮೇಜ್ ಸಿ ಇದೆ, 3 ಇಮೇಜ್ ಇ ಇದೆ, 4 ಇಮೇಜ್ ಎ ಇದೆ. ಗಮನಿಸಿ ವೆದರ್ ಇಟ್ ಇಸ್ ಆನ್ ಟು ಆರ್ ನಾಟ್. ಇಲ್ಲಿ ಬಿ ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅನ್ನು ಗಮನಿಸಿ, ಏನಾದರೂ ರಿಲೇಟ್ ಆಗಿದೆಯಾ ಎ ನಲ್ಲಿರ್ತಕ್ಕಂಥ ಕೆಲವು ಎಲಿಮೆಂಟ್ಸ್ಗೆ. ನೋಡಿದ್ರೆ ಗೊತ್ತಾಗುತ್ತೆ, ಡಿ ಈಸ್ ನಾಟ್ ದಿ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಎ. ಸೊ ಕ್ಲಿಯರ್ ಆಗಿ ಇಲ್ಲಿ ದ ಫಂಕ್ಷನ್ ಈಸ್ not onto, because the element d belongs to b is not the image of any element of a under the relation, under the function f. ಗೊತ್ತಾಯ್ತಲ್ವಾ onto ಫಂಕ್ಷನ್ ಅಂದ್ರೆ ಏನು ಅಂತ. ಸೊ onto ನಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, onto ನೋಡಿದ ತಕ್ಷಣ ಹೇಳ್ಬೋದು. ಅಂದ್ರೆ ಈ ರೇಂಜ್ ಅಂದ್ರೆ ಸೆಟ್ ಆಫ್ ಇಮೇಜಸ್. ರೇಂಜಲ್ಲಿ ಯಾವಾಗಲೂ ಏನು ಎಲಿಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ, ಈ ಕೋಡೊಮೇನಲ್ಲಿ ಏನು ಎಲಿಮೆಂಟ್ಸ್ ಇರುತ್ತೆ ಅದೇ ಎಲಿಮೆಂಟ್ಸು ರೇಂಜಲ್ಲಿ ಇರುತ್ತೆ. ಸೊ ಹಾಗೆ ರೇಂಜ್ ಅನ್ನೋದು ಕೋಡೊಮೇನ್ಗೆ ಈಕ್ವಲ್ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಹೇಳ್ಬೋದು ಇಟ್ ಈಸ್ ಆನ್ ಆನ್ ಟು ಫಂಕ್ಷನ್. ಸೊ ಅದರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಸೊ ನೋಟ್ ಡೌನ್ ದಿಸ್, ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಆನ್ ಟು, ದೆನ್ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು ಕೋಡೊಮೇನ್. ಸೊ ಅದಕ್ಕೆ ನಿಮಗೇನಾದರೂ ರೇಂಜ್ ಆಫ್ ದಿ ಫಂಕ್ಷನ್ ಗೊತ್ತಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ಕಂಪೇರ್ ಮಾಡಿ ಕೋಡೊಮೇನ್ ಜೊತೆಗೆ. ಸೊ ರೇಂಜ್ ಮತ್ತು ಕೋಡೊಮೇನ್ ಈಕ್ವಲ್ ಆದರೆ ದ ಫಂಕ್ಷನ್ ಈಸ್ ಆನ್ ಟು ಅಂತ ವೆರಿ ಈಸಿಯಾಗಿ ಡಿಸೈಡ್ ಮಾಡಬಹುದು. ಎಸ್, ಆ್ಯಂಡ್ ಕಾನ್ವರ್ಸ್ಲಿ ಆಲ್ಸೋ, ಅಂದರೆ ಫಂಕ್ಷನ್ ಆನ್ ಟು ಆಗಿದ್ರೆ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ಕಾನ್ವರ್ಸ್ಲಿ ರೇಂಜ್ ಆಫ್ ಫಂಕ್ಷನ್ ಈಸ್ ಈಕ್ವಲ್ ಟು ಕೋಡೊಮೇನ್ಗೆ ಈಕ್ವಲ್ ಆಗಿದ್ರೆ ದ ಫಂಕ್ಷನ್ ಈಸ್ ಆನ್ ಟು ಅಂತ ನಾವು ಹೇಳ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್ ಗಮನಿಸಿ. ಇಲ್ಲಿ 1 2 3 4 ಎ ಬಿ ಸಿ. ಸೊ ಇಲ್ಲಿ ರೇಂಜ್ ಏನಾಗಿದೆ ಎ ಬಿ ಸಿ, ಕೋಡೊಮೇನು ಅದೇ ಇದೆ ಬಿ ಅಂತ. ಓಕೆ, ಸೊ ಹಿಯರ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಆನ್ ಟು, ಬಿಕಾಸ್ range of f is abc and the codomain is also abc, that is b. So this function is onto ಅಂತ ಡಿಸೈಡ್ ಮಾಡಬಹುದು. ಇಲ್ಲೊಂದು ಎಕ್ಸಾಂಪಲ್ ಗಮನಿಸಿ. ಶೋ ದಟ್ ದ ಫಂಕ್ಷನ್ f from n to n given by f of x equal to 2x is 1 1 but not onto. ಸೊ ಈ ಫಂಕ್ಷನ್ ಅನ್ನು ನಾವು 1 1 ಮತ್ತು onto ಅನ್ನೋದು ಚೆಕ್ ಮಾಡಬೇಕಾಗಿದೆ. ಇಲ್ಲಿ ಗಮನಿಸಿ, ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎನ್ ಟು ಎನ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಅಂದರೆ ಡೊಮೇನ್ ಅನ್ನೋದು ಎನ್ ಇದೆ, ಕೋಡೊಮೇನ್ ಅನ್ನೋದು ಎನ್ ಇದೆ. ತುಂಬ ಇಂಪಾರ್ಟೆಂಟ್ ಆಗಿ ನೀವು ಇದನ್ನು ಅಬ್ಸರ್ವ್ ಮಾಡಬೇಕು, ಕೊಟ್ಟ ಫಂಕ್ಷನಿನ ಡೊಮೇನ್ ಯಾವುದು ಮತ್ತು ಕೋಡೊಮೇನ್ ಯಾವುದು ಅಂತ. ಸೊ ಆವಾಗಲೇ ನಮಗೆ ಡಿಸೈಡ್ ಮಾಡಲಿಕ್ಕೆ ಆಗೋದು ಹೌ ಇಟ್ ಈಸ್ 1 1 ಆ್ಯಂಡ್ ಆನ್ ಟು. ಎಸ್, ಗಮನಿಸಿ ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಇದೆ. ಅಂದರೆ ಎಕ್ಸ್ ಅನ್ನೋದು ಇನ್ಪುಟ್ ವ್ಯಾಲ್ಯೂ, ಅಂದರೆ ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಎಕ್ಸ್ ಈಕ್ವಲ್ ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ವ್ಯಾಲ್ಯೂ ಹಾಕ್ತಾ ಹೋದ್ರೆ 1 ಹಾಕಿದರೆ 1 ಇಮೇಜ್ ಏನು ಬರುತ್ತೆ 2 ಬರುತ್ತೆ, 2 ಹಾಕಿದರೆ 4 ಬರುತ್ತೆ, 3 ಹಾಕಿದರೆ 6 ಬರುತ್ತೆ, 4 ಹಾಕಿದರೆ ಯು ವಿಲ್ ಗೆಟ್ 8. ಸೊ ಲೈಕ್ ದಿಸ್ 50 ಹಾಕಿದರೆ 100. ಸೊ ಇಟ್ ಕಂಟಿನ್ಯೂಸ್. ಅಂದರೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎವ್ರಿ ಎಲಿಮೆಂಟ್ ಆಫ್ ಡೊಮೇನ್ ಎನ್ has distinct images, andre one and only one image, that is distinct images in the set codomain. Every element of means every distinct element of this domain has
ಡಿಸ್ಟಿಂಕ್ಟ್ ಇಮೇಜಸ್ ಇನ್ ದ ಸೆಟ್ ಕೋಡೊಮೇನ್ ಎನ್. ಸೊ ಅದಕ್ಕೆ ನಾವು ಕ್ಲಿಯರ್ ಆಗಿ ಇದನ್ನ 1 1 ಅಂತ ಹೇಳ್ಬೋದು. ಆನ್ ಟು ನೋಡೋದಾದ್ರೆ ಇಲ್ಲಿ ಗಮನಿಸಿ, ಇಮೇಜಸ್ ಏನು ಬರ್ತಾ ಇದೆ ನೋಡಿ. ಇಮೇಜಸ್ ಅನ್ನೋದು ಓನ್ಲಿ ಇವನ್ ನಂಬರ್ಸ್ ಬರ್ತಾ ಇದೆ, 2 4 6 8 10 ಈ ತರ. ಹಾಗಾದ್ರೆ 1 ಈಸ್ ನಾಟ್ ದಿ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ದಿಸ್ ಎನ್. ಓಕೆ, ಸೊ ಕೋಡೊಮೇನ್ ಅಲ್ಲಿ ಇರ್ತಕ್ಕಂಥ ಈ ಆಡ್ ನಂಬರ್ಸ್ 1 3 5 ಏನಿದೆ, ದೇ ಆರ್ ನಾಟ್ ಇಮೇಜಸ್ ಆಫ್ ಎನಿ ಎಲಿಮೆಂಟ್ ಆಫ್ ಎನ್ ಅಂಡರ್ ದಿಸ್ ಗಿವನ್ ಫಂಕ್ಷನ್ ಎಫ್. ಸೊ ಅದಕ್ಕೆ ಇದು ಆನ್ ಟು ಅಲ್ಲ. ಯಾಕಂತ ಹೇಳಿದ್ರೆ ಇದರ ರೇಂಜ್ ಅನ್ನೋದು ಓನ್ಲಿ ಸೆಟ್ ಆಫ್ ಈವನ್ ನಂಬರ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಇದನ್ನ ಪ್ರೂವ್ ಮಾಡೋದು, ಹೇಗೆ ಪ್ರೂವ್ ಮಾಡೋದು ಅನ್ನೋದನ್ನು ಕಲಿಬೇಕು ನೀವು. ಸೊ ಗಿವನ್ ಇಸ್ ಅ ಫಂಕ್ಷನ್ ಫ್ರಮ್ ಎನ್ ಟು ಎನ್ and given that f of x equal to 2x. So for 1 1 mathematical approach ಹೇಗೆ 1 1 ಪ್ರೂವ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳಿ ಈ ಪ್ರಾಬ್ಲಮ್ ಅಲ್ಲಿ. ಸೊ ಫಾರ್ 1 1 ಕನ್ಸಿಡರ್, ಈ ತರ ಒಂದು ಮ್ಯಾಥಮೆಟಿಕಲ್ ಅಪ್ರೋಚ್ ನಿಮಗೆ ಗೊತ್ತಿರಲಿ. 1 1 ಪ್ರೂವ್ ಮಾಡಬೇಕಾದ್ರೆ ಈ ತರ ಕನ್ಸಿಡರ್ ಮಾಡಿ. ಕನ್ಸಿಡರ್ ದಟ್ f of x1 equal to f of x2 for any x1 x2 belongs to the set of natural numbers n. ಅಂದ್ರೆ ಡೊಮೇನ್ ಅಲ್ಲಿ ತಗೊಳ್ಬೇಕು. So take any two elements x1 x2 belongs to n such that their images are same. So ಈ ರೀತಿ ಬರ್ಕೊಂಡು f of x1 ಅಂದ್ರೆ ಏನು ಬರುತ್ತೆ ನೋಡಿ. f of x ಅಂದ್ರೆ 2x ಇದೆ, f of x1 ಅಂದ್ರೆ 2x1, f of x2 ಅಂದ್ರೆ 2x2. ಸೊ ಎರಡೂ ಬದಿಗೆ 2 ಇಂದ ಡಿವೈಡ್ ಮಾಡಿದ್ರೆ what you will get x1 equal to x2. So this implies f is 1 1. ಯಾಕಂದ್ರೆ we have taken images are same and we ended up with the corresponding pre-images are equal ಅಂತ. ಸೊ ಹೀಗೆ ಬಂದರೆ ನಾವು ಫಂಕ್ಷನ್ ಅನ್ನ 1 1 ಅಂತ ಕರಿತೀವಿ. ಸೊ 1 1 ಫಂಕ್ಷನ್ ಪ್ರೂವ್ ಮಾಡಬೇಕಾದ್ರೆ ಬೆಟರ್ ಯು ರಿಮೆಂಬರ್ ದಿಸ್ ಮೆಥಡ್. ಇಲ್ಲಿ ಆನ್ ಟುಗೆ ಕನ್ಸಿಡರ್ ಫಾರ್ ಎನಿ y ಬಿಲಾಂಗ್ಸ್ ಟು ಕೋಡೊಮೇನ್. ಸೊ ನಾನು ಹೇಳಿದ್ರೆ ಡೆಫಿನೇಷನ್ ಅದೇ ಅಪ್ರೋಚಲ್ಲಿ ಹೋಗಿ. So consider for any y belongs to codomain such that f of x equal to y. ಈ ತರ ನೀವು ಶುರು ಮಾಡ್ಕೊಳ್ಳಿ. ಆನ್ ಟು ಪ್ರೂವ್ ಮಾಡಬೇಕಾದ್ರೆ ಇದನ್ನ ಇಟ್ಕೊಳ್ಳಿ. ಕನ್ಸಿಡರ್ ಫಾರ್ ಎನಿ y belongs to codomain. ಕೋಡೊಮೇನ್ ಅಲ್ಲಿ ಒಂದು y ಅನ್ನ ತಗೊಳ್ಕೊಳ್ಳಿ. ಹೇಗಿರ್ಬೇಕಂತ ಹೇಳಿದ್ರೆ such that f of x equal to y. ಹಾಗಾದ್ರೆ x ಯಾವುದು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಕರೆಸ್ಪಾಂಡಿಂಗ್ ಟು y. ಸೊ ಇವಾಗ f of x ಅಂದ್ರೆ ಏನು? ಇಟ್ ಇಸ್ 2x. ಸೊ ದಿಸ್ ಇಂಪ್ಲೈಸ್ 2x equal to y. ಹಾಗಾದ್ರೆ x ಎಷ್ಟು ಬರುತ್ತೆ ನೋಡಿ, x ಈಸ್ y by 2. ಸೊ ಇವಾಗ ಇದು ಇಂಪಾರ್ಟೆಂಟ್ ಇರೋದು. ಈಗ ಏನು ಬರುತ್ತೆ x ವ್ಯಾಲ್ಯೂ y by 2? ಡಸ್ ಇಟ್ ಬಿಲಾಂಗ್ಸ್ ಟು ದಿ ಡೊಮೇನ್ ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೇನ್. ಸೊ y ಅನ್ನೋದು ಕೋಡೊಮೇನ್ ಅಲ್ಲಿ ಇದೆ. ಸೊ ಈ ಕೋಡೊಮೇನ್ ಅಲ್ಲಿ ಯಾವುದೇ ಎಲಿಮೆಂಟ್ ಹಾಕಿದ್ರು ಬರ್ತಕ್ಕಂಥ ರಿಸಲ್ಟು ಡೊಮೇನ್ ಅಲ್ಲಿ ಇದೆಯಾ ಚೆಕ್ ಮಾಡಬೇಕು. ಕ್ಲಿಯರ್ಲಿ ದಿಸ್ y by 2 ಡಸ್ ನಾಟ್ ಬಿಲಾಂಗ್ಸ್ ಟು n ಫಾರ್ ಎನಿ y ಬಿಲಾಂಗ್ಸ್ ಟು ಕೋಡೊಮೇನ್ n. ಓಕೆ, ಸೊ ಇಲ್ಲಿ ಡೊಮೇನು n ಇದೆ, ಕೋಡೊಮೇನು n ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ x ಅನ್ನೋದು ಯಾವಾಗಲೂ ಡೊಮೇನ್ ಅಲ್ಲಿ ಇರಬೇಕು, y ಅನ್ನೋದು ಕೋಡೊಮೇನ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ಈಗ ಚೆಕ್ ಮಾಡಿದ್ರೆ ಸಪೋಸ್ y equal to 1 ಹಾಕಿದ್ರೆ 1 by 2 ಅನ್ನೋದು ಇಟ್ಸ್ ನಾಟ್ ಅ ನ್ಯಾಚುರಲ್ ನಂಬರ್. 3 ಹಾಕಿದ್ರೆ 3 by 2 ಇಸ್ ನಾಟ್ ಅ ನ್ಯಾಚುರಲ್ ನಂಬರ್. ಅದಕ್ಕೆ x equal to y by 2 does not belongs to n for any y belongs to n. So f is not on to. So this is the best way of writing whether the function is on to or not. ಇಲ್ಲಾಂದ್ರೆ ನಿಮಗೆ ರೇಂಜ್ ಗೊತ್ತಾಗಿದ್ರೆ ಅದನ್ನು ಕೋಡೊಮೇನ್ಗೆ ಕಂಪೇರ್ ಮಾಡಿ ಹೇಳ್ಬೋದು. ಓಕೆ, ಸೊ ಇನ್ ಅದರ್ ವರ್ಡ್ಸ್ we can f is not onto because range ಅನ್ನೋದೇನಿದೆ ಸೆಟ್ ಆಫ್ ಈವನ್ ನಂಬರ್ಸ್ ಇದೆ. ರೇಂಜ್ ಅನ್ನೋದು ಯಾವಾಗಲೂ 2 4 6 8 ಬರ್ತಾ ಇದೆ. ಇಲ್ಲಿ ಆರೋ ಡಯಾಗ್ರಾಮ್ ಹಾಕಿ ತೋರಿಸಿದ್ದೆ ನಾನು. ಸೊ ರೇಂಜ್ ಈಸ್ ನಾಟ್ ಈಕ್ವಲ್ ಟು ದಿ ಕೋಡೊಮೇನ್ n. ಸೊ ದೇರ್ ಫೋರ್ ದ ಫಂಕ್ಷನ್ ಈಸ್ ನಾಟ್ ಆನ್ ಟು ಅಂತ ನೀವು ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ಇಷ್ಟು ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳಿ. 1 1 ಫಂಕ್ಷನ್ ಅಂದ್ರೇನು, ಮೇನಿ 1 ಅಂದ್ರೆ ಏನು, ಆನ್ ಟು ಅಂದ್ರೆ ಏನು. ನೆಕ್ಸ್ಟ್ ಸೆಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ವಿ ವಿಲ್ ಡಿಸ್ಕಸ್ ಲಾಟ್ ಆಫ್ ಫಂಕ್ಷನ್ಸ್ ಅಂಡ್ ದೇರ್ 1 1 ಆನ್ ಟು ನೇಚರ್. ಸೊ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಡೆಫಿನೇಷನ್ಸ್ ಅನ್ನ ಬೈ ಹಾರ್ಟ್ ಮಾಡಿ.
ಓಕೆ, ಸೊ ಇರೋ 3 ಡೆಫಿನೇಷನ್ನ ಬೈ ಹಾರ್ಟ್ ಮಾಡಿ, ಯಾಕಂದರೆ ಹಿಂದಿನ ಎಕ್ಸಾಮಲ್ಲಿ ಒಂದು ಡೆಫಿನೇಷನನ್ನು ಕೇಳಿದ್ರು ಸ್ಟೇಟ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಸಹಿತ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದ್ದರೆ ಕೇಳಲೂಬಹುದು. ಸೊ ಪ್ಲೀಸ್ ಡೂ ಬೈ ಹಾರ್ಟ್ ದಿ ಡೆಫಿನೇಷನ್ಸ್ ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. I wish you all the best. So take care and bye-bye.